ಎಲ್ಲ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್ ಡಾಕ್ಟರ್ ಸುಷ್ಮಿತಾ ವ್ಲಾಗ್ಸ್. ನಾನು ನಿಮ್ಮ ಪ್ರೀತಿಯ ಡಾಕ್ಟರ್ ಸುಷ್ಮಿತಾ ದಾಂದು. ಬನ್ನಿ ಗೈಸ್, ನಮ್ಮ ಸ್ಟೇಗೆ ಹೋಗೋಣ. ಸೊ ಇವಾಗ ನಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದಾರೆ ನಮ್ಮ ಸ್ಟೇಗೆ. ಸೊ ನಮ್ಮ ಸ್ಟೇ ಎಷ್ಟು ಸಕ್ಕತ್ತಾಗಿದೆ ಅಂತ ನಿಮಗೆ ತೋರಿಸ್ತೀನಿ, ಬನ್ನಿ ಆ್ಯಂಡ್ ಕಮ್ ಲೆಟ್ಸ್ ಗೋ. ಸೊ ವೆಲ್ಕಮ್ ಟು ಸಿಟಿ ಆಫ್ ಲೇಕ್, ಸಿಟಿ ಆಫ್ ಪ್ಯಾಲೇಸ್, ಉದಯ್ಪುರ್ಗೆ. ಸೊ ಬನ್ನಿ, ಆ್ಯಂಡ್ ಐ ಆಮ್ ಸೂಪರ್ ಎಕ್ಸೈಟೆಡ್ ಬಿಕಾಸ್ ನನ್ನ ಬರ್ಡೇನ ನಾನು ನನಗಿಷ್ಟ ಆದ ಜಾಗದಲ್ಲಿ ನನ್ನ ಇಷ್ಟದಂತೆ ಸೆಲೆಬ್ರೇಟ್ ಮಾಡ್ಕೊಳ್ಳೋದಕ್ಕೆ ಹೋಗ್ತಾ ಇದ್ದೀನಿ. ಬಟ್ ಟ್ರಸ್ಟ್ ಮೀ, ದ ಮೋಸ್ಟ್ ಬ್ಯೂಟಿಫುಲ್ ಸಿಟಿ ಅಂತ ಹೇಳ್ಬೋದು. ಬಟ್ ಸ್ಟಾರ್ಟಿಂಗ್ ಮಾಡ್ಬೇಕಾದ್ರೆ ಏನಪ್ಪ ಇಲ್ಲಿಗೆ ಬಂದೆ ಅಂತ ಅನಿಸ್ತು, ಬಿಕಾಸ್ ಇನ್ನು ಔಟ್ಸ್ಕರ್ಟ್ಸಲ್ಲಿ ಇದ್ವಿ. ಬಟ್ ಏರ್ಪೋರ್ಟಿಂದ ಬರಬೇಕಾದ್ರೆ ಬಟ್ ಸಿಟಿ ಮಾತ್ರ ದ ಮೋಸ್ಟ್ ಬ್ಯೂಟಿಫುಲ್. ಆ್ಯಂಡ್ ದಿಸ್ ಇಸ್ ಮೈ ಸ್ಟೇ, ಚುಂಡಾ ಪ್ಯಾಲೇಸ್. ಆ್ಯಂಡ್ ಈಗ ಎಂಟ್ರಿ ಕೊಡ್ತಾ ಇದ್ದೀನಿ. ಐ ಆಮ್ ಸೂಪರ್ ಹ್ಯಾಪಿ. ಸೊ ಇವತ್ತು ಫುಲ್ ರಾಣಿ ಥರ ಇರಬೇಕು ಅಂತ ಅಂದ್ಕೊಂಡು ಎಂಟ್ರಿ ಕೊಡೋಣ. ಸೊ ದಿಸ್ ಇಸ್ ದ ಪ್ರಾಪರ್ಟಿ ಆ್ಯಂಡ್ ಐ ಆಮ್ ಸೂಪರ್ ಎಕ್ಸೈಟೆಡ್. ಬನ್ನಿ ಒಳಗೆ ಹೋಗೋಣ, ಹೇಗಿರುತ್ತೆ ವೆಲ್ಕಮ್ ಅಂತ ನೋಡೋಣ. ವೆಲ್ಕಮ್ನ ನೋಡೋದಕ್ಕಿಂತ ಮುಂಚೆ ಈ ಒಂದು ಪ್ರಾಪರ್ಟಿ ಒಂದು ಅದ್ಭುತ ಪ್ರಾಪರ್ಟಿಯ ಒಂದು ಸಿನಿಮ್ಯಾಟಿಕ್ ವಿಡಿಯೋ ಅಥವಾ ಒಂದು ಡ್ರೋನ್ ಶಾಟ್ ವಿಡಿಯೋ ಇದಾಗಿದೆ. ನಿಮಗೋಸ್ಕರ ಒಂದು ದೊಡ್ಡ ವಿಜುವಲ್ ಟ್ರೀಟ್ ಅಂತಲೇ ಅಂದ್ಕೊಳ್ಳಿ. ಬಿಕಾಸ್ ಅಷ್ಟು ಸುಂದರವಾಗಿರೋ ಪ್ರಾಪರ್ಟಿನ ಅಷ್ಟು ಸುಂದರವಾಗಿ ತೋರಿಸಿದ್ದಾರೆ. ಆ್ಯಂಡ್ ಅಲ್ಲೇ ನಾನು ಈ ಒಂದು ವಿಡಿಯೋನ ಕಲೆಕ್ಟ್ ಮಾಡಿರೋದು. ಸೊ ನಿಮಗೋಸ್ಕರ ಈ ಒಂದು ವಿಡಿಯೋ. ಆ್ಯಂಡ್ ನಿಮಗೆ ಇಷ್ಟ ಆಗಿದ್ದಲ್ಲಿ please do comment and ask the details of the property. ಐ ಥಿಂಕ್ ವಿಜುವಲ್ ಟ್ರೀಟ್ ಸಖತ್ತಾಗಿತ್ತು. ಸೊ ಬನ್ನಿ ಈಗ ನಮಗೆ ಹೇಗೆ ವೆಲ್ಕಮ್ ಮಾಡ್ತಾರೆ ಅಂತ ನೋಡೋಣ. ಆ್ಯಂಡ್ ಹೇಗಿತ್ತು ನನ್ನ ಎಕ್ಸ್ಪೀರಿಯನ್ಸ್ ಅಂತ ತಿಳಿಸ್ಕೊಡ್ತೀನಿ. ಲುಕ್ ಆ್ಯಟ್ ದ ಪ್ರಾಪರ್ಟಿ, ಎಷ್ಟು ಲಕ್ಸುರಿ ಆಗಿದೆ ಲಾಬಿನೇ ಅಂತ. ಇಟ್ ಇಸ್ ಸಿಟಿ ಆಫ್ ಪ್ಯಾಲೇಸ್ ಅಂತಲೇ ಹೇಳಿದೆ, ಬಟ್ ಎಷ್ಟು ಬ್ಯೂಟಿಫುಲ್ ಆಗಿರುತ್ತೆ ಅಂತ ಅಂದ್ಕೊಂಡಿಲ್ಲ. ಆ್ಯಂಡ್ ಲುಕ್ ಆ್ಯಟ್ ಮೀ, ಫುಲ್ ಖುಷಿಯಲ್ಲಿದ್ದೀನಿ. ಬಿಕಾಸ್ ಸ್ವಲ್ಪ ಕಾನ್ಷಿಯಸ್ ಆದೆ, ಬಿಕಾಸ್ ಅಲ್ಲಿ ಒಬ್ಬಳೇ ಇದ್ದೀನಿ ಆ್ಯಂಡ್ ವ್ಲಾಗ್ ಮಾಡಬೇಕು ಅಂತ. ಆ್ಯಂಡ್ ಈಗ ರೂಮ್ಗೆ ಕರ್ಕೊಂಡು ಹೋಗ್ತಿದ್ದಾರೆ, ಬನ್ನಿ ಹೋಗೋಣ. ಸೊ ದಿಸ್ ಇಸ್ ಸೋ ಡ್ರೀಮಿ ಆಗಿದೆ. ಆ್ಯಂಡ್ ಐ ಆಮ್ ಸೂಪರ್ ಹ್ಯಾಪಿ. ಸಖತ್ತಾಗಿದೆ. ಲೈಕ್ ನನ್ನ ಬರ್ಡೇ ಒಂದಿನ ಆದರೂ ರಾಣಿ ಥರ ಆಚರಿಸ್ಕೊಳ್ಳೋಣ. ಸೊ ನನ್ನ ಬರ್ಡೇನ ಆ ಥರ ಸೆಲೆಬ್ರೇಟ್ ಮಾಡೋಣ ಅಂತ ಅಂದ್ಕೊಂಡು ಈ ಒಂದು ಸುಂದರವಾದ ಪ್ರಾಪರ್ಟಿ, ಲೈಕ್ ದೇರ್ ಆರ್ ನೋ ವರ್ಡ್ಸ್ ಟು ಡಿಸ್ಕ್ರೈಬ್ ದಿಸ್ ಪ್ಲೇಸ್ ಅಂತಲೇ ಅಂದ್ಕೊಳ್ಳಿ. ಸೊ ಅಷ್ಟು ಸಖತ್ತಾಗಿತ್ತು. ಸೊ ಬನ್ನಿ ನನ್ನ ರೂಮ್ ಒಳಗಡೆ ಹೋಗೋಣ. ಆ್ಯಂಡ್ ದಿಸ್ ಇಸ್ ನನ್ನ ರೂಮ್. ಆ್ಯಂಡ್ ಇದ್ರದ್ದು ಪ್ರೈಸ್ನ ನಾನು ಲಾಸ್ಟ್ ಹೇಳ್ತೀನಿ, ನಾನು ಎಷ್ಟು ಪೇ ಮಾಡಿದೆ ಅಂತ. ಅಲ್ಲಿ ತನಕ ಪ್ಲೀಸ್ ಕೀಪ್ ಗೆಸ್ಸಿಂಗ್. ಆ್ಯಂಡ್ ದಿಸ್ ಇಸ್ ಮೈ ರೂಮ್. ಸೊ ಈ ಒಂದು ಲಕ್ಸುರಿ ರೂಮಲ್ಲಿ ಸಖತ್ತಾಗಿ ಚಿಲ್ ಮಾಡೋಣ, ಎಂಜಾಯ್ ಮಾಡೋಣ. ಆ್ಯಂಡ್ ದಿಸ್ ಇಸ್ ದ ಹ್ಯೂಜ್ ಬಾತ್ರೂಮ್. ಆ್ಯಂಡ್ ದಿಸ್ ಇಸ್ ಸೋ ಹ್ಯೂಜ್. ಆ್ಯಂಡ್ ಬಾತ್ ಟಬ್ ಕೂಡ ಇದೆ, ದಟ್ಸ್ ದ ಇಂಟ್ರೆಸ್ಟಿಂಗ್ ಪಾರ್ಟ್. ಆ್ಯಂಡ್ ಈ ಥರ ಇದೆ ನನ್ನ ಒಂದು ಇವತ್ತಿನ ಸ್ಟೇ ಆಗೋ ಒಂದು ಜಾಗ. ಸೊ ನನಗೆ ಖುಷಿಯಾಗಿದ್ದು ಬಾತ್ ಟಬ್. ಸಖತ್ತಾಗಿದೆ ಪೇಂಟಿಂಗ್ ಎಲ್ಲ. ವಾವ್, ಫುಲ್ ಲಕ್ಸುರಿ ಫೀಲ್ಸ್ ಅಂದ್ಕೊಳ್ಳಿ. ಇವತ್ತು ಇಡೀ ದಿನ ಕ್ರೇಜಿ ಆಗಿದೆ. ಐ ಆಮ್ ಲವಿಂಗ್ ಇಟ್. ನಂಗೆ ಸಕ್ಕದ ಇಷ್ಟ ಆಯಿತು. ಸೊ ಐಮ್ ಗೋನಾ ಸ್ಪೆಂಡ್. ಆ್ಯಂಡ್ ಆಲ್ಮೋಸ್ಟ್ ಮೋಸ್ಟ್ಲಿ ಇದು ಬೆಳ್ಳಿದೆ ಅನಿಸುತ್ತೆ. ಮಂಚ ಕೂಡ ಬೆಳ್ಳಿದೆ. ಓ ಮೈ ಗಾಡ್, ರಾಣಿ ಗೈಸ್, ಫುಲ್ ಡೇ ರಾಣಿ. ಓಕೆ, ಆಮೇಲೆ ಸಿಗ್ತೀನಿ, ಬಾಯ್. ಹಳೆ ಕಾಲದ ಅಲೆಮಾರಿ ಅಬ್ಸರ್ವ್ ಮಾಡಿಲ್ಲ, ಎಲ್ಲ ಕೂಡ ಬೆಳ್ಳಿನೇ ಇರೋದು. ಸಿ, ಇಲ್ಲಿ ಬೆಳ್ಳಿ, ಕುರ್ಚಿ ಬೆಳ್ಳಿ, ದೆನ್ ದಿಸ್ ಲ್ಯಾಂಪ್ ಇಲ್ಲೂ ಕೂಡ ಬೆಳ್ಳಿ, ಮಂಚ ಇಲ್ಲೂ ಬೆಳ್ಳಿ. ಫುಲ್ ರಾಣಿ ಗೈಸ್ ಇವತ್ತು ಒಂದಿನ. ಬುನಿ
ಬೋನಮ್ಮ 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 ಎಲ್ಲಿಯವಾ ಅಯ್ಯೋ ಗುಂಡಮ್ಮ ಗುಂಡಮ್ಮ ಬಾರ ಬಾರ. ಇಲ್ಲಿ ಏನು ಕೊಟ್ಟಿದ್ದಾರೆ ಗೊತ್ತಾ ಗೈಸ್, ಇಲ್ಲಿ ಒಂದು ಮಾಯಿಶ್ಚರೈಸರ್, ಕಂಡೀಷ್ನರ್, ಆಮೇಲೆ ಶಾಂಪೂ, ಅದಾದಮೇಲೆ ಫೋಮ್ ಬಾತ್, ಆಮೇಲೆ ಸೋಪ್, ಶವರ್ ಕ್ಯಾಪ್. ಸೊ ಇಲ್ಲಿ ವಾಚಂಗೆ ಕೊಟ್ಟಿದ್ದಾರೆ. ಅದಾದಮೇಲೆ ಇಯರ್ಬಡ್ಸ್ ಮತ್ತು ಇಲ್ಲಿ ಟಂಗ್ ಕ್ಲೀನರ್ ಸಹ ಇದೆ. ಅದಾದಮೇಲೆ ಡೆಂಟಲ್ ಕಿಟ್, ಎಸ್ ಡೆಂಟಿಸ್ಟ್ ಡೆಂಟಲ್ ಕಿಟ್. ಆ್ಯಂಡ್ ಇದೇನಪ್ಪ ಅಂತ ನೋಡಿದ್ರೆ ಇದು ಬಾಡಿ ಸ್ಕ್ರಬ್, ಇದು ಕೂಡ ಕೊಟ್ಟಿದ್ದಾರೆ. ಕುಡಿಯೋಣ ಗೈಸ್ ಚೀ ವಿತ್ ದ ವ್ಯೂ. ಸೊ ಬನ್ನಿ ಗೈಸ್, ಇವಾಗ ಒಂದ್ಸರಿ ಇಡೀ ಪ್ರಾಪರ್ಟಿ ಟೂರ್ನ ಹಾಗೆ ಮಾಡ್ಕೊಬೇಡ. ಬಟ್ ಬೇಸಿಕಲಿ ಈಗ ಸ್ವಿಮ್ಮಿಂಗ್ ಪೂಲ್ಗೆ ಹೋಗೋಣ ಅಂತ ಬಂದಿದ್ದೀನಿ. ಸೊ ಇಡೀ ದಿನ ಪ್ರಾಪರ್ಟಿಲಿ ಇರೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಬನ್ನಿ ಹೋಗೋಣ. ಬಾ ನೀರು ಬರ್ತಿದೆ. ಇದು ಆಮೇಲೆ ತೋರಿಸ್ತೀನಿ ಗೈಸ್ ಸಂಜೆ. ಬಟ್ ಇದು ಸ್ವಿಮ್ಮಿಂಗ್ ಪೂಲ್. ಏನು ಲಕ್ಸುರಿ ಇದೆ ಗೈಸ್ ಪ್ರಾಪರ್ಟಿ, ಮೈ ಗಾಡ್. ನನಗೆ ಬಿಸಿಲು ಕೂಡ ಇದೆ. ಅಟ್ ದ ಸೇಮ್ ಟೈಮ್ ಸಾಕಾಗಿದೆ ಮಾತ್ರ. ವಾವ್, ಅದೇ ಫತೇ ಸಾಗರ್ ಲೇಕ್. ಆ್ಯಂಡ್ ಇದೆಲ್ಲ ರೆಸ್ಟೋರೆಂಟ್ ಏರಿಯಾ. ಸೊ ಪೂಲ್. ಬಟ್ 1 o'clock ಸರಿ ಬಿಸಿಲಿದೆ, ಸರಿ ಬಿಸಿಲಿದೆ ಇದು ಮಾತ್ರ. ಬಟ್ ಯಾ ಬಂದಿರೋದು ಎಂಜಾಯ್ ಮಾಡೋಕ್ಕೆ ಬನ್ನಿ ನೋಡೋಣ. ಓಕೆ ಗಾಯ್ಸ್, ಸೊ ಇವತ್ತು ಸುಂದಾ ಪ್ಯಾಲೇಸಿಗೆ ಬಂದಿದ್ದೆ. ಸೊ ಹಾಗಾಗಿ ಸ್ವಿಮ್ಮಿಂಗ್ ಪೂಲ್ಗೆ ಬಂದೆ. ಆ್ಯಂಡ್ ಈ ಒಂದು ಉದಯ್ಪುರ್ ನಿಜವಾಗ್ಲೂ ಸ್ವಿಮ್ಮಿಂಗ್ ಪೂಲಿಗೆ ಬೀಳಬೇಕು ಅಂತಲೇ ಕೇಳುತ್ತೆ, ಬಿಕಾಸ್ ಅಷ್ಟು ಬಿಸಿಲಿದೆ. ಸೊ ಹಾಗಾಗಿ ಈ ಒಂದು ಸ್ವಿಮ್ಮಿಂಗ್ ಪೂಲಲ್ಲಿ ಸಕ್ಕತ್ತಾಗಿ ಎಂಜಾಯ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಲುಕ್ ಎಟ್ ದ ವ್ಯೂ ಹೆಂಗಿದೆ ಅಂತ, ಸಕ್ಕತ್ತಾಗಿದೆ ಅಲ್ವಾ. ಸೊ ಇದಾಗಿದೆ ಸುಂದಾ ಪ್ಯಾಲೇಸ್ ಸ್ವಿಮ್ಮಿಂಗ್ ಪೂಲ್. ಸೊ ಸಖತ್ ಲಕ್ಸುರಿಯಾಗಿ ಸಕ್ಕತ್ತಾಗಿದೆ. ಆ್ಯಂಡ್ ಈಗ ನೆಕ್ಸ್ಟ್ ಏನು ಮಾಡ್ತೀವಿ ಅಂತ ತೋರಿಸ್ತೀನಿ. ಸೊ ಅದಾದಮೇಲೆ ಪ್ರಾಪರ್ಟಿ ಟೂರ್ನ ಸಂಜೆ ಕೊಡ್ತೀನಿ. ಸೊ ಇದು ಇವಾಗಿನ ಸುಂದಾ ಪ್ಯಾಲೇಸ್ನ ಸ್ವಿಮ್ಮಿಂಗ್ ಪೂಲ್. ಸೊ ಬನ್ನಿ ನೆಕ್ಸ್ಟ್ ಲೊಕೇಶನ್ಗೆ ಹೋಗೋಣ. ಓಕೆ ಬಾಯ್.